ರಾಜ್ಯದಲ್ಲಿ ಕಾಂಗ್ರೆಸ್ ಮೂರೇ ರಾಜ್ಯ. ಇಲ್ಲಿ ಹೇಗೆ ನಡೀತಾ ಇದೆ, ಬ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವ್ರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವ್ರಿಗೆ ಪ್ರೈಸ್ ಪ್ರೈಸ್ ಹೇಳ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಇಡೀ ರಾಜ್ಯದಲ್ಲೇ ಏನೇನು ನಡೆದಿದೆ ನಾನು ಹೇಳಬಲ್ಲೆ. ಆದರೆ ಒಂದು, ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ. ಹೌದು, ಇಲ್ಲಿ ನಮ್ಮ ಹೆಣ್ಣು ಮಗಳು ಭಾಷಣ ಮಾಡೋದು, ಇವರಿಗೆ ರಿಸರ್ವೇಶನ್ ಕೊಟ್ಟರ ಕೂತಿದ್ದೀನಿ. ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ನಗರ ಪಾಲಿಕೆ 33% ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ. ಜಾತಿಯ ವಿಂಗಡಣೆ ಮಾಡಿಕೊಟ್ಟಿರು. ಯಾವ ಜಾತಿಯವರಿಗೂ ಅನ್ಯಾಯ ಆಗಬಾರ್ದು. ಈ ಜಿಲ್ಲೆನಲ್ಲಿ ಸುಮಾರು 8 ಜನಕ್ಕೆ 6 ಜನ MLCಗಳು ಬೇಲೂರಲ್ಲಿ, ಸಕಲೇಶಪುರದಲ್ಲಿ, ಹೊಳೆನರಸೀಪುರದಲ್ಲಿ, ಹಾಸನದಲ್ಲಿ 6 ಜನ ರಾಜ್ಯಸಭಾ ಮೆಂಬರು ಸೇರಿ ಹಾಸನ ಜಿಲ್ಲೆಯಲ್ಲಿ. ಕುರುಬರಿಗೆ ಕೊಟ್ಟೆ, ಲಿಂಗಾಯತರಿಗೆ ಕೊಟ್ಟೆ, ಯಾವುದೇ ಸಮಾಜ ಬಿಟ್ಟೆ ಅಂತ ಇಲ್ಲ. ಮುಸಲ್ಮಾನ್ ಬಂಧುಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿದ್ವಿ. ಇಲ್ಲ ಅಕ್ಬರ್ ಬಂದಿರ್ಬೇಕು. ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿ, ದಯಮಾಡಿ ತಪ್ಪು ತಿಳ್ಕೋಬೇಡಿ. ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು. ಒಳ ಮೀಸಲಾತಿ ಬಗ್ಗೆ, ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಹಿಂದೆ ಡೆಪ್ಟಿ CM ಆಗಿದ್ದು, ಪತ್ರ ಬರೆದಿದ್ದಾರೆ. ಯಾವ ಅಂಬೇಡ್ಕರ್ ಅವರು 15% SCಗೆ, 3% STಗೆ. ನಾನು ಲೋಕೋಪಯೋಗಿ ಮಂತ್ರಿ ಆದಾಗ 15ರಿಂದ 18% SCಗೆ, SCಗೆ 3ರಿಂದ 5%, 23% ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿಜನ ಗಿರಿಜನರಿಗೆ ದೇವೇಗೌಡ. ನಾಯಿಕ ಸಮಾಜದವ್ರಿಗೆ ರಿಸರ್ವೇಶನ್ ತಂದಿದ್ದು ದೇವೇಗೌಡ. ನಾನು ತುಂಬ ಮಾತನಾಡ್ಬೋದು, ದಯಮಾಡಿ ಎನ್ನಿಂದ ಭಾವನೆ ಮಾಡಿಬಿಡಿ. ನಾನು ಭಾಷಣವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ 2 ಸಮಾವೇಶ ನಮ್ಮ ಎದುರಾಳಿಗಳು, ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಜಿಲ್ಲೆ 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಾನು ಕೊನೆಯದಾಗಿ ನನ್ನ ಆಸೆ, ಮೋದಿಯವ್ರನ್ನ ಕರೆಸಿ 18 MPಗಳು ಭಾರತೀಯ ಜನತಾ ಪಾರ್ಟಿ JDS 18 MPಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ, ಯಾವ IIT ನನ್ನ ಕುಮಾರಣ್ಣವ್ರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು 2006 ಅಥವಾ 2007, ಅದನ್ನು ಕಾರ್ಯಗತ ಮಾಡುವ
ಒಂದು ಸಂಕಲ್ಪ ಮಾಡಿದ್ದಾನೆ. ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟ್ನ ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ, ಭದ್ರಾವತಿ ಐರನ್ ಸ್ಟೀಲ್ ವರ್ಕ್ಸ್, ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. HMT ಫ್ಯಾಕ್ಟ್ರಿ ಅವ್ರಿಗೆ ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಲಾದರೂ ತೋರಿಸ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಇಷ್ಟನ್ನ ಹೇಳಿ ಕೊನೆಗೆ ಸಮಸ್ತ ಜನತೆಗೆ ಜೈ ಜೈ ಭಾರತ್, ಜೈ ಭಾರತ್. ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಈ ಎರಡು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.